ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಮುಖ್ಯಮಂತ್ರಿ ಸ್ಥಾನ HK ಪಾಟೀಲ್ ಅವರಿಗೆ ನೀಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರು ಆಗ್ರಹಿಸಿದರು. ರೈತರ ಪರವಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಹಿರಿಯ ನಾಯಕ HK ಪಾಟೀಲ್ CM ಸ್ಥಾನಕ್ಕೆ ಯೋಗ್ಯರು. ಮುಂಗಾರು ಕೈಕೊಟ್ಟಾಗ ತಕ್ಷಣ ಮೋಡ ಬಿತ್ತನೆ ನೆರವೇರಿಸಿದವರು ಪಾಟೀಲ್ ಅವರು. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದು ರಾಜ್ಯಾದ್ಯಂತ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪಿಸಿದರು. 2025 ಮತ್ತು 26 ಮುಂಗಾರು ಹಾನಿ ವೇಳೆ ಕೃಷಿ ಜಮೀನುಗಳಿಗೆ ಭೇಟಿ ನೀಡಿ ಪರಿಹಾರ ನೀಡಿದವರು. ಕಬ್ಬು ಬೆಳೆಗಾರ ಹೋರಾಟಗಾರ ಮೆಕ್ಕೆಜೋಳ ಬೆಂಬಲ ಬೆಲೆ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಕ್ರಮ ಕೈಗೊಂಡಿದ್ದರು. ಪಾಟೀಲ್ ಅವರಿಗೆ CM ಸ್ಥಾನ ನೀಡದಿದ್ದರೆ ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಲ್ಲಿ ರೈತ ಸಂಘ ಭಾರಿ ಪ್ರತಿಭಟನೆಗೆ ಇಳಿಯಲಿದೆ ಎಂದು ಅಂದಪ್ಪ ಕುಳೂರು ಅವರು ಎಚ್ಚರಿಸಿದರು. ನಮಗ ಏನು HK ಪಾಟೀಲ್ ಸಾಹೇಬರಿಗೆ ನಮ್ಗ ಮುಖ್ಯಮಂತ್ರಿ ಸ್ಥಾನನ ಕೊಡ್ಬೇಕು. ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೂ ಬಾಳ ದಿನ ಆಯ್ತು, ಯಾರಿಗೂ ಸಿಕ್ಕಿಲ್ಲ. ಕಾಂಗ್ರೆಸ್ ಹಿರಿಯ ನಾಯಕರವರು ಮತ್ತೆ ಅವ್ರ ಅಪ್ಪರನ್ನು KS ಪಾಟೀಲ್ರನ್ನು ಹಿಂದಿಲಿಂದನು ಹಿರಿಯ ನಾಯಕರು. ಆದ್ರ ಅವ್ರು ಏನಾಗುತ್ತಂದ್ರ ಈಗ ಅವರು ರೈತರ ಬಗ್ಗೆ ಒಂದು ಉಸಿನ ಸಾಲ ಕೊಡ್ಸೋದಾರ್ಲಿ, ಒಂದು ರೈತರ ಹೊಲಕ್ಕೆ ಭೇಟಿ ನೀಡೋದಾರ್ಲಿ ಅವರು ಮಾಡಿದ್ರು. ಈಗ ಅವ್ರು ಮೇಲೆ ಇವರು ಸತ್ಯ ಈಗ ನಾವು ಅದೇ ರೀತಿನ ಅವ್ರ ಅಪ್ಪರ ಹೆಂಗ ನಡೆಸ್ಕೊಂಡ್ಬಂದ್ರು ಅದೇ ರೀತಿನ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಸುಖನ ರೈತರ ಬಗ್ಗೆ ಇವ್ರಿಗೆ ಒಂದು ಕೆಲಸ ಮಾಡ್ತಾರೆ. ರೈತರ ಬಗ್ಗೆ ಕೆಲಸ ಮಾಡ್ತಾರೆ. ನಾವು ರೈತರಿಗೆ ಅಭಿಲಾಷೆ ಐತಿ. ಯಾಕಂದ್ರೆ ನಾವು ರೈತರು, ಯಾಕಂದ್ರೆ ನಾವು ರೈತ ಸಂಘದಾದ್ರು ನಮ್ಗೆ ಆ ಪಕ್ಷದ ಸಂಬಂಧ ಇಲ್ಲ, ಈ ಪಕ್ಷದ ಸಂಬಂಧ ಇಲ್ಲ. ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಹಿತಚಿಂತನೆ ಬಗ್ಸ್ತಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಹೇಳ್ತೀವಿ, ಅಭಿನಂದನೆ ಸಲ್ತೀವಿ, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ ಅಂತ ಹೇಳ್ತೀವಿ. ಇವತ್ತು ನಮ್ಗೇನಾಗತ್ತಂದ್ರೆ ಇಂದೊಂದು ಮಳೆ ಇದ್ದಿಲ್ಲ, ಒಂದು ಮನವಿ ಪತ್ರ ಸಲ್ಲಿಸಿದ್ವಿ. ಮನವಿ ಪತ್ರ ಸಲ್ಲಿಸಿದ್ರೆ ಅವ್ರು ಒಂದು ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು. ಆ ಕಾರ್ಯಕ್ಕೆ ಅವ್ರು ಏನೈತಿ ಮಳೆ ಆಯ್ತು, ಆ ಮಳೆ ಅದೇ ಮಳೆಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತನ ಕಂಡಿವಿ ಅವ್ರಿಂದ. ಅದೇ ಜೊತೆಯಲ್ಲಿ ಮೊನ್ನೆ ನಾವು ಏನು ಬೆಳೆ ಹಾಳಾಗಿದ್ವಿ, ಹೆಸರು ಬೆಳೆ ಹಾಳಾಗುವಂತ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ. ಆ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರ ಹೊಲಕ್ಕೆ ಭೇಟಿ ನೀಡಿದಾರೆ. ರಾಜ್ಯದಾಗ 1ನೇ ನಂಬರ್ ರೈತರ ಹೊಲಕ್ಕೆ ಭೇಟಿ ನೀಡಿದಾರ ಅಂದ್ರೆ HK ಪಾಟೀಲ್ ಸಾಹೇಬ್ರು. ಅವ್ರದ್ದು ಮತ್ತೆ ಹೊಳ್ಳಿ ಇನ್ನೊಂದು ತಹಸೀಲ್ ಏನು DC ಆಫೀಸ್ನಾಗ ಮನೆ ಬಗ್ಗೆ ಅದೇನೈತಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವ ಅಂತೇಳಿ ಪರಿಹಾರ ಕೊಡ್ಸೋ ವ್ಯವಸ್ಥೆ ಮಾಡಿಸಿದ್ರು. ಮುಖ್ಯಮಂತ್ರಿ ತಾಲಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನೆ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು. ಕಬ್ಬು ಬೆಳೆಗಾರರಿಗೆ ಬೆಲೆ ಇಲ್ಲ ಅಂತೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದಾಗ ಹೋರಾಟ ಮಾಡಿದ್ರು. ಇವತ್ತು ರಾಜ್ಯದಾಗ ನೀವೆಲ್ಲಾ ರೈತರು ನೋಡಿರಿ, ಒಂದು ರಾಜಕಾರಣಿಗಳನ್ನ ನೋಡಿರಿ, ಅವ್ರು ಭೇಟಿ ನೀಡಿ ಅವ್ರ ಏನೋ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ತಾಲಿ ಜೊತೆ ಮಾಡಿ ಅವ್ರನ್ನ ಕೂಡ ಮಾತಾಡಿದ್ರು. ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ಕರೆ ಸಚಿವ ಭೇಟಿ ನೀಡ್ಬೇಕಾಗಿತ್ತು ಅಂತ ಇವ್ರು ಫಸ್ಟಿಗೆ ಭೇಟಿ ನೀಡಿದ್ರು. ನೆಕ್ಸ್ಟ್ ಅವರು ಶ್ರೀಮಂತ್ ಪಾಟೀಲ್ ಅವರು ಭೇಟಿ ನೀಡಿದ್ರು. ಈ ಕಡೆ ರಾಜ್ಯದಾಗ ಚರ್ಚೆ ಆಗಿ ಒಂದು ಕಬ್ಬಿಂದು ಬೆಲೆ ಸಿಕ್ತು. ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಸಲ್ಲಿಸಿದ್ವಿ. ಅದ್ರ ಆ ಪ್ರಕಾರ ನಮ್ದು ಒಂದು ಮಾಧ್ಯಮಕ್ಕೆ ಸಲ್ಲಿಸಿದ್ವಿ. ಆದ್ರೂ ಹೋರಾಟ ನಡೀತು ಗದಗ ಜಿಲ್ಲೆದಾಗ. ಅದ್ರ ಪ್ರಕಾರ ಅವ್ರ ರೈತರನ್ನ ಭೇಟಿ ನೀಡಿ ಅವ್ರದ್ದೇನೈತಿ ನಮ್ಗೆ ಇಲ್ರಿ, ನಮ್ ಮೆಕ್ಕೆಜೋಳ ಬೆಲೆ ಇಲ್ಲ, ಕೇಂದ್ರ ಸರ್ಕಾರ 2400 ಘೋಷಣೆ ಮಾಡಿತ್ತಲ್ಲ ಅದಕ್ಕೆ ನಮ್ಗೆ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಡಿ ಅದನ್ನು ಒಂದು ಬೆಲೆ ಘೋಷಣೆ ಮಾಡಿದ್ರು. ಅದನ್ನು ಕೂಡ ನಮ್ಗೆ ಇವತ್ತು ನಮ್ಗೇನೈತಿ ಅವ್ರ ಮೇಲೆ ಭರವಸೆ ಐತಿ. ಈಗ ಸದ್ಯಕ್ಕೆ ಇನ್ನು 2 ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ. ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರನ್ನ ಅಭಿಲಾಷೆ ಐತಿ, ನಮ್ಗೆ ಭರವಸೆನೇ ಐತಿ. ಎಲ್ಲಾ ರೈತರಿಗೆ ಭರವಸೆ ಐತಿ. ಶೀಘ್ರದಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ನೀವು ಯಾರೋ ಉಳ್ಕೆದಾರ ಅವ್ರು ಇವ್ರು ಅನ್ನಲ್ಲ. ನೀವು ಇಬ್ರು ಇವತ್ತು ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯನ ಬೇಡ, DK ಶಿವಕುಮಾರ್ನ ಬೇಡ, ಇಬ್ಬರ ನಡೆ ನೀವು ಕಚಾಟ ಆಡೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕದಾಗ ನಮ್ಗೆ HK ಪಾಟೀಲ್ರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರೆ ನಾವು ಕೊಪ್ಪಳ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ. ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರು ತಗೊಂಡು ಅಲ್ಲಿ ರೈತರಿಗೂ ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ. ಹೋರಾಟ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ HK ಪಾಟೀಲ್ರಿಗೆ ನಮ್ಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡ್ಬೇಕಂತಂದು ನಾನು ಏನೈತಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ.